ಆಮಂತ್ರಣಕ್ಕೆ ಒಡಂಬಟ್ಟು ಇಲ್ಲಿಗೆ ಬಂದ್ರೆ ಯಾವ ರೀತಿಯಲ್ಲೂ ಕೊನೆಗೂ ತೊಂದರೆ ಆಗುವುದಿಲ್ಲ ಎನ್ನುವ ವಿಶ್ವಾಸದ ಮಟ್ಟಿಗೆ ಇಲ್ಲಿಗೆ ಬಂದದ್ದು. ಹಾಗಂತ ಬಹಳ ಯಾರೋ ಮಾತಾಡಿ ಮಾತಾಡಿ ಕೊರೆದು ತಮ್ಗೆ ಹಿಂಸೆ ಕೊಡ್ತಾರಂತ ಯಾರು ಭಾವಿಸಬೇಕಾದ್ದಿಲ್ಲ. ಆದ್ರೂ ಮಾಡಿಸುವವರಿಗೆ ಅನಿವಾರ್ಯವಾಗಿ ಹೋಗ್ತದೆ. ಯಾಕೆಂದ್ರೆ ನಾವು ಅವ್ರನ್ನ ವೇದಿಕೆ ಮೇಲೆ ಕರೆದು ಒಂದಿಷ್ಟು ಮಾಡದಿದ್ರೆ ಮತ್ತೊಂದು ಕಾರ್ಯಕ್ರಮ ಮಾಡುವಾಗ ಅವ್ರು ಏನೂ ಕೊಡುವುದಿಲ್ಲ. ಹಾಗಾಗಿ ಇದಕ್ಕೆ ಬಾಣದ ಹೂವು ಅಂತ ಹೆಸರುಂಟು. ಇದು ನೀವು ಇವತ್ತೊಂದಲ್ಲ, ಇನ್ನು ಒಂದು ವರ್ಷ ಇಟ್ಟರು ಹೀಗೆ ಇರ್ತದೆ. ಅದು ವಿಶೇಷವಾದ ದೇವಲೋಕದ್ದು. ಹಾಗಾಗಿ ಅದನ್ನು ಕೊಟ್ಟಿದ್ದೇವೆ. ನೀವು ಭೂಲೋಕಕ್ಕೆ ಒಯ್ಬಹುದು, ಭೂಲೋಕಕ್ಕೆ ಹೋದ್ರೂ ಬಾಡುವುದಿಲ್ಲ ಅದು. ಆದ್ರೆ ಬೆಂಕಿ ಹತ್ರ ಮಾತ್ರ ಒಯ್ಬೇಡಿ. ನುಡಿದ ಪ್ರತಿಯೊಂದನೆ ನೀವು ಬಂದದ್ದು ಬಹಳ ಸಂತೋಷವಾಯಿತು. ನಿನ್ನ ಆಣತಿಗೆ ಒಳಂಬಟ್ಟು ನಿನ್ನ ಆಮಂತ್ರಣವನ್ನು ಮನ್ನಿಸಿ ಇಲ್ಲಿಯವರೆಗಾಗಿ ಸಕಾಲಕ್ಕೆ ಬಂದು ಸೇರಿಕೊಂಡಿದ್ದೆ. ಹಾಗೆಂತ ಮೊದಲೊಂದು ಸುದ್ದಿ ಬಂದಿತ್ತು, ಬರುವುದಿಲ್ಲ ಅಂತ. ಬರುವುದು ಅನುಮಾನ, ಬೇರೆ ಬೇರೆ ಯಾರನ್ನು ಕಳಿಸಿ ಕೊಡ್ತಾರೆ ಅಂತ ಒಂದು ಸುದ್ದಿ ಆಗಿದೆ. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಗೊತ್ತುಂಟ, ಬಹಳ ದೂರದ ಪ್ರಯಾಣ, ಕೇವಲ ಇದು ಒಂದೇ ಕಾರ್ಯಕ್ರಮಕ್ಕೆ ನಾವು ಒಪ್ಪಿಕೊಳ್ಳುವುದಲ್ಲ. ಹೌದು, ಗೊತ್ತಾಯ್ತು ಗೊತ್ತಾಯ್ತು ಅಲ್ವಾ? ಹೌದು. ಹಾಗಾಗಿ ಆ ಪ್ರಯಾಣದಲ್ಲಿ ಏನಾದ್ರೂ ವ್ಯತ್ಯಾಸ ಅಥವಾ ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಹಾಗೊಂದು ಅಲ್ಲ, ಗೊತ್ತುಂಟು ನನಗೆ. ಈಗ ಬಹಳ ಕಾರ್ಯಕ್ರಮಕ್ಕೆ ಕರೆ ಬಂದಾಗ ಯಾವ ಹೆಚ್ಚು ಅನುಕೂಲ ನೋಡಿ ಆ ಕಡೆ ಹೋಗಬೇಕಾಗುತ್ತೆ. ಅನಿವಾರ್ಯ ಕ್ರಮ ಅದು ಅಲ್ವೋ? ಹೌದು. ಎಲ್ಲಿ ಹೆಚ್ಚು ಪ್ರಾಪ್ತಿ ಉಂಟು ಅಲ್ಲಿ ಹೋಗುವುದು ಅದು ಅನಿವಾರ್ಯ ಅನಿವಾರ್ಯ. ಹಾಗಾಗಿ ಬಿಡ್ತದೆ ನಮಗೆ, ನನಗೆ ಗೊತ್ತಾಗ್ತದೆ ಅದು. ಹೌದು. ಆದ್ರೆ ಕೊನೆ ಕ್ಷಣದಲ್ಲಿ ಮನಸ್ಸನ್ನು ಬದಲಾಯಿಸಿ ಬಂದ್ರಲ್ಲ, ಖಂಡಿತ ಅದು ನಮ್ಮ ಪುಣ್ಯ. ಕಾರಣ ನೀನೇ ಹೇಳಿದ ಹಾಗೆ ಆ ಯೋಚನೆ ಮಾಡ್ದೇನ ಯಾವ ಕಾರ್ಯಕ್ರಮಕ್ಕೆ ಹೋದ್ರೆ ಇವತ್ತು ಬಹಳ ಒಳ್ಳೆಯದು ಅಂತ. ಹಾಗಾಗಿ ನಿನ್ನ ಆಮಂತ್ರಣ ಅಲ್ವಾ, ನಿನ್ನ ಆಮಂತ್ರಣಕ್ಕೆ ಒಡಂಬಟ್ಟು ಇಲ್ಲಿಗೆ ಬಂದ್ರೆ ಯಾವ ರೀತಿಯಲ್ಲೂ ಕೊನೆಗೂ ತೊಂದರೆ ಆಗುವುದಿಲ್ಲ ಎನ್ನುವ ವಿಶ್ವಾಸದ ಮಟ್ಟಿಗೆ ಇಲ್ಲಿಗೆ ಬಂದದ್ದು. ಸಂತೋಷದ ವಿಚಾರ. ಯಾಕೆಂದ್ರೆ ನೀವು ಬೇರೆ ಯಾರನ್ನೋ ಕಳಿಸಿದ್ರೆ ನಾವು ಕೊಟ್ಟಿದ್ದೆಲ್ಲ ಅಲ್ಲಿಗೆ ಹೋಗಿ ಮುಡುತ್ತದೆ ಎನ್ನುವ ವಿಶ್ವಾಸ ನಮ್ಗೆ ಇಲ್ಲವಾಗಿದೆ. ಹಾಗಾಗಿ ನೀವೇ ಬಂದದ್ದು ಬಹಳ ಒಳ್ಳೆಯದಾಯ್ತು. ಸರಿ, ತಾವು ಕುಡಿಲಿಕ್ಕೆ ತಗೊಂಡಿದ್ದೀವಿ. ಅಲ್ಲ, ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಗೊತ್ತಿದೆ. ನೀವು ಯಾವುದಕ್ಕೂ ಸಂಕೋಚ ಮಾಡಿಕೊಳ್ಳಿ. ಇಲ್ಲ, ಸದ್ಯಕ್ಕೆ ಬೇಡ. ಸದ್ಯಕ್ಕೆ ಬೇಡವಾ? ಕೊನೆಗೆ ವ್ಯವಸ್ಥೆ. ಆಮೇಲೆ ಹಾಗಿದ್ರೆ ಕುಳಿತುಕೊಳ್ಳಿ. ಬೇಡ ಅಂತಾದ್ರೆ ನಾನು ಕಾರ್ಯಕ್ರಮ ಆರಂಭಿಸಿ ಬಿಡ್ತೇನೆ. ಖಂಡಿತ. ಆದೀತಾ? ಎಲ್ಲ ತರಲಿ ಕಡೆ. ಸೇರಿದ ಸಭಾಸದರಲ್ಲಿ ಒಂದು ವಿನಮ್ರ ಪ್ರಾರ್ಥನೆ. ನೃತ್ಯ, ಸಂಗೀತ ಇತ್ಯಾದಿ ಇತ್ಯಾದಿ ಕಾರ್ಯಕ್ರಮಗಳು ನಡೀತಾ ಇತ್ತು. ತಾವು ಅದನ್ನು ಆಸ್ವಾದಿಸ್ತಾ ಇದ್ದೀರಿ. ಕಾರ್ಯಕ್ರಮದ ಮಧ್ಯದಲ್ಲಿ ರಸಭಂಗ ಮಾಡಿದ್ದಕ್ಕಾಗಿ ಪ್ರಥಮದಲ್ಲಿ ಕ್ಷಮೆ ಯಾಚಿಸ್ತೇನೆ. ಒಂದು ಸಣ್ಣ ಕಾರ್ಯಕ್ರಮ ಉಂಟು, ಭಾಳ ಹೊತ್ತೆಲ್ಲ ಇಲ್ಲ. ಮತ್ತೆ ಹಾಗಂತ ಬಹಳ ಯಾರೋ ಮಾತಾಡಿ ಮಾತಾಡಿ ಕೊರೆದು ತಮ್ಗೆ ಹಿಂಸೆ ಕೊಡ್ತಾರಂತ ಯಾರು ಭಾವಿಸಬೇಕಾದ್ದಿಲ್ಲ. ದಯವಿಟ್ಟು ಯಾರು ಎದ್ದು ಹೋಗಬೇಡಿ. ಹಾಗಂತ ಈ ಸಭಾ ಕಾರ್ಯಕ್ರಮ ಯಾರಿಗೂ ಇಷ್ಟದ ವಿಚಾರ ಅಂತ ಅಲ್ಲ ಅಂತ ನನಗೆ ಗೊತ್ತುಂಟು. ಯಾರಿಗೂ ಈ ಸಭಾ ಕಾರ್ಯಕ್ರಮ ಬೇಡ. ಆದ್ರೂ ಮಾಡಿಸುವವರಿಗೆ ಅನಿವಾರ್ಯವಾಗಿ ಹೋಗ್ತದೆ. ಯಾಕೆಂದ್ರೆ ನಾವು ಅವ್ರನ್ನ ವೇದಿಕೆ ಮೇಲೆ ಕರೆದು ಒಂದಿಷ್ಟು ಮಾಡದಿದ್ರೆ ಮತ್ತೊಂದು ಕಾರ್ಯಕ್ರಮ ಮಾಡುವಾಗ ಅವ್ರು ಏನೂ ಕೊಡುವುದಿಲ್ಲ. ಹಾಗಾಗಿ ಇತ್ಯಾದಿ ಇತ್ಯಾದಿ ಎಲ್ಲ ಸಮಸ್ಯೆ ಉಂಟು. ಸಂಘಟಕರಿಗೆ ಗೊತ್ತೋದು ಏನು ಅಂತ. ಹಾಗೆ ನಿಮಗೆ ಹಿಂಸೆ ಆಗ್ತದೆ, ನನಗೂ ಅದು ಗೊತ್ತುಂಟು. ನಮಗಾಗಿ ಒಂದು ಸ್ವಲ್ಪ ಹಿಂಸೆ ಅನುಭವಿಸಿ ಅಂತಲೂ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಈಗ ಕಾರ್ಯಕ್ರಮ ಆರಂಭಿಸ್ತೇವೆ. ಸನ್ಮಾನ ಕಾರ್ಯಕ್ರಮ, ಮತ್ತೆ ಹೆಚ್ಚು ಮಾತಿಲ್ಲ. ಎಲ್ಲ ಉಂಟಾ? ಮೊದಲೇ ಹಾರ ನನಗೆ
ಸನ್ಮಾನ ಮಾಡಿಸಿಕೊಂಡು ಗೊತ್ತು ಬಿಟ್ರೆ ಮಾಡಿ ಗೊತ್ತಿಲ್ಲ. ಹಾಗಾಗಿ ಮೊದಲ ಹಾರ ಇದು ವಿಶೇಷವಾದಂತಹ ಪುಷ್ಪದಿಂದ ಮಾಡಿದಂತಹ ಹಾರ. ಇದಕ್ಕೆ ಬಾಣದ ಹೂವು ಅಂತ ಹೆಸರುಂಟು. ಇದು ನೀವು ಇವತ್ತೊಂದಲ್ಲ, ಇನ್ನು ಒಂದು ವರ್ಷ ಇಟ್ಟರು ಹೀಗೆ ಇರ್ತದೆ. ಅದು ವಿಶೇಷವಾದ ದೇವಲೋಕದ್ದು. ಹಾಗಾಗಿ ಅದನ್ನು ಕೊಟ್ಟಿದ್ದೇವೆ. ನೀವು ಭೂಲೋಕಕ್ಕೆ ಒಯ್ಬಹುದು, ಭೂಲೋಕಕ್ಕೆ ಹೋದ್ರೂ ಬಾಡುವುದಿಲ್ಲ ಅದು. ಆದ್ರೆ ಬೆಂಕಿ ಹತ್ರ ಮಾತ್ರ ಒಯ್ಬೇಡಿ, ಸರಿಯಾ? ನೀರಿಗೆ ಹಾಕಿದ್ರೆ ತೊಂದರೆ, ತೊಳಿಬಹುದು. ಇದು ವಿಶೇಷವಾದಂತಹ ಶಾಲೆ ದೇವಲೋಕದ. ಹಾಗಂತ ನಿಮ್ಮ ಭೂಲೋಕದಲ್ಲಿ ಕೆಲವು ಸಮ್ಮಾನ ಮಾಡುವಾಗ ಕೊಡುವುದನ್ನು ನಾನು ನೋಡಿದ್ದೇನೆ. ಅದು ಖಾಲಿ ಮುಚ್ಚಿದ್ರೆ ತಲೆ ಬರುವುದಿಲ್ಲ, ತಲೆ ಮುಚ್ಚಿದ್ರೆ ಖಾಲಿ ಬರುವುದಿಲ್ಲ. ಇದು ಹಾಗಲ್ಲ, ನೀವು ಒಬ್ಬರಲ್ಲ ಇಬ್ಬರು ಅದನ್ನು ಹೊತ್ಕೊಳ್ಬಹುದು. ಹಾಗೆ ಕೊಟ್ಬಿಡುವ. ಇದರಲ್ಲಿ ಕೆಲವು ವಿಶೇಷವಾದ ಹಣ್ಣುಗಳುಂಟು, ಭೂಲೋಕದಿಂದ ತಂದು ಹಣ್ಣುಗಳು. ಅದನ್ನ ತಾವು ಆರೋಗ್ಯಕ್ಕೂ ಬಹಳ ಒಳ್ಳೆಯದು, ಅದನ್ನು ತಾವು ಸ್ವೀಕರಿಸಬೇಕು. ಮತ್ತೆ ವಿಶೇಷವಾದಂತ ಆಭರಣಗಳುಂಟು, ಆ ಆಭರಣಗಳೆಲ್ಲ ವಿಶೇಷವಾದ ದೇವಲೋಕದ ಕೊಡುಗೆ, ಅದನ್ನು ನಾವು ಸ್ವೀಕರಿಸಬೇಕು. ಇದರ ಜೊತೆಯಲ್ಲಿ ಎಲ್ಲಕ್ಕಿಂತ ವಿಶೇಷವಾದದ್ದು ಈ ಕಾರ್ಯಕ್ರಮದ ಯಾವಾಗಲೂ ನೆನಪುಳಿಯಬೇಕಾದ ಒಂದು ವಿಶೇಷವಾದ ವಸ್ತುವನ್ನ ಕೊಡುಗೆಯಾಗಿ ಕೊಡಬೇಕು ಅಂತ ಮಾಡಿದ್ದೇವೆ. ಇದು ಇಂದು ನಾವು ಅದಕ್ಕಾಗಿ ಗೌರವದೊಳ್ ಅರ್ಪಿಸುವ ನಂದನೋತ್ಸವ ಬಿರಿದು ಮಣಿಖಚಿತ ಕಂಕಣಂ ಇಂದು ವಂಶಜ ನಿನ್ನ ನಾಮವಂ ಕೆತ್ತಿರುವುದು ಗುಪ್ತ ನಿಧಿ ಎಂದೀಯುತ. ಇದು ನವರತ್ನ ಖಚಿತವಾದದ್ದು, ವಿಶೇಷವಾದಂತಹ ಕಡಗ. ಸರಿ, ಇದನ್ನು ನಾನು ಕೊಡುವುದಕ್ಕೆ ಕಾರಣ ಉಂಟು. ಏನು? ನಿಮ್ಮ ತಂದೆಯವರು ಮಾಡಿದಂತಹ ಆ ಒಂದು ಉಪಕಾರ, ಅದು ಹೇಳುವುದಕ್ಕೆ ಕಷ್ಟ. ಅಷ್ಟು ಉಪಕಾರವನ್ನು ನಾವು ಪಡೆದಿದ್ದೇವೆ. ಹಾಗೆಂತ ನಾವು ನಮಗೆ ಕಷ್ಟ ಬಂದ ಕಾಲದಲ್ಲಿ ಭೂಲೋಕದ ಮಾನವರಿಂದ ಆಗಾಗ ನೆರವನ್ನ ಪಡೆದು ಆನಂತರದಲ್ಲಿ ಅವರನ್ನ ಸ್ಮರಿಸಿದ್ದು, ಗೌರವಿಸಿದ್ದು ಇದೆ. ಖಂಡಿತ. ಈಗಲೂ ಹಾಗೆ ನಿಮ್ಮ ತಂದೆಯವರು, ನಿಜವಾಗಿ ನಿಮ್ಮ ತಂದೆಯವರಿಗೆ ಈ ಗೌರವ ಸಮರ್ಪಣೆ ಮಾಡಬೇಕಿತ್ತು. ಆದ್ರೆ ಏನ್ ಮಾಡುವ, ಅವರು ಅಕಾಲದಲ್ಲಿ ಮೃತ್ಯುವನ್ನ ಇದ್ದಿದ್ರು. ಹಾಗಾಗಿ ಅದ್ರಲ್ಲಿ ಒಂದು ವಿಶೇಷ, ಹಾಗೆ ಬಂದ್ರೆ ನಾವು ಸ್ವರ್ಗಕ್ಕೆ ಬರುವವರು ಸ್ವರ್ಗಕ್ಕೆ ಮಾಡಬಹುದಿತ್ತು. ಸಶರೀರವಾಗಿಯೇ ಸನ್ಮಾನ ಮಾಡಬೇಕು, ಇದೊಂದು ಆಸೆ ನಮಗೆ. ಹಾಗಾಗಿ ಮರಣೋತ್ತರವಾಗಿ ನಿಮಗೆ ಕೊಡೋಣ ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನು ಕರೆಸಿಕೊಂಡದ್ದು. ನವರತ್ನ ಖಚಿತವಾದದ್ದು. ಇದರಲ್ಲಿ ತಮ್ಮ ಹೆಸರನ್ನು ಕೆತ್ತಿದ್ದೇವೆ. ನಿಮ್ ತಂದೆಯವರ ಹೆಸರು ಕೆತ್ತಬೇಕಿತ್ತು, ಕೊಡೋದು ನಿಮಗಾದ್ದಕ್ಕಾಗಿ ಇದು ನಿಮ್ಮ ಹೆಸರು ಕೆತ್ತಿದ್ದೇವೆ. ಅರ್ಥ ಆಯ್ತಲ್ಲ? ಬರೀ ಸಹಸ್ರಾನಿಕ ಅಲ್ಲ, ವೀರ ಸಹಸ್ರಾನಿಕ. ಧನ್ಯೋಸ್ಮಿ. ನೀವು ವೀರರು ಹೌದು ಅಲ್ವಾ ಅಂತ ನಮ್ಗೆ ಗೊತ್ತಿಲ್ಲ, ಅಂದ್ರೆ ಅಲ್ಲ ಅಲ್ಲ ಅದ್ರ ನೀವು ಯುದ್ಧ ಮಾಡಿದ್ದೆಲ್ಲೂ ಕೇಳಲಿಲ್ಲಲ್ಲ, ಹಾಗಾಗಿ ಅದು ಆಗಿರಬಹುದು ಎನ್ನುವ ಒಂದು ಕಲ್ಪನೆಯಲ್ಲಿ ಹಾಗೆ ಬರೆಸಿದ್ದೇವೆ. ಸರಿ, ಇದನ್ನು ನಿಮ್ಮ ಕೈಗೆ ತೊಡಿಸ್ತಾ ಇದ್ದೇನೆ. ತಮ್ಮ ಬಲಗೈ ಯಾವ್ದು ಇದೆ ಅಲ್ಲ, ಇದನ್ನ ವಿಶೇಷವಾದ ಕೊಡುಗೆ, ಒಂದು ಗುಪ್ತ ನಿಧಿಯನ್ನು ನಾವು ಹೇಗೆ ಕಾಪಾಡಿಕೊಳ್ತೇವೆ ಹೇಳಿ, ಆ ರೀತಿಯಲ್ಲಿ ಇದನ್ನು ಕಾಪಾಡಿಕೊಳ್ಳಬೇಕು ಎನ್ನುವುದಾಗಿ ಪ್ರಾರ್ಥನೆ. ಮತ್ತೆಲ್ಲಿಯಾದ್ರೂ ಇಂತಹ ಸಂದರ್ಭ ಬಂದ್ರೆ ತಮಗೆ ಕರೆಯನ್ನು ಕೊಡ್ತೇವೆ. ಖಂಡಿತ. ಮತ್ತೆ ತಾವೇ ಬರಬೇಕು, ಮತ್ತೆ ಯಾರನ್ನು ಕಳಿಸ್ತೇನೆ ಅಂತ ಹೇಳಬಾರ್ದು. ಅರ್ಥ ಆಯ್ತಲ್ಲ? ಬಹಳ ಸಂತೋಷವಾಯ್ತು ದೇವೇಶ. ನಿಮಗೆಲ್ಲವರಿಗೂ ಕಷ್ಟವಾದ್ರು ಮತ್ತೆ ಎರಡು ಮಾತಾಡ್ತೀರಾ? ಎರಡು ಮಾತಾಡಿ. ಧನ್ಯವಾದ ಹೇಳುದು. ಧನ್ಯವಾದ. ಹೌದು, ಗೌರವ ಸ್ವೀಕರಿಸಿದವರು ಎರಡು ಮಾತಾಡಬೇಕು. ಹೌದು ದೇವೇಶ, ನಿಮಗೆಲ್ಲ ಕಷ್ಟವಾದರೂ ಕೂಡ ಇಷ್ಟವಾಗುವ ಹಾಗೆ ಸನ್ಮಾನವನ್ನು ಮಾಡಿದವರು. ಮಾಡಿದ್ದೆ. ಕಷ್ಟ ಯಾಕೆ? ಮಾನವನನ್ನ ಸಶರೀರಿಯಾಗಿ ಇಲ್ಲಿಯವರೆಗೆ ಕರೆಸಿ ಈ ರೀತಿಯಾಗಿ ಸನ್ಮಾನ ಮಾಡುವುದು ಕಷ್ಟವೇ. ಆದರೂ ಹಿಂದೆ ನಮ್ಮ ತಂದೆಯವರು ಮಾಡಿದಂತಹ ಸಹಾಯವನ್ನ ನೆನೆದು ಕೃತಜ್ಞತಾ ರೂಪಕವಾಗಿ ಈ ಸನ್ಮಾನವನ್ನು ನನಗೆ ಮಾಡಿದ್ದೀರಿ.
ಕೇವಲ ನಮ್ಮ ತಂದೆಯವರು ಅಂತಲ್ಲ, ಹಾ ನಮ್ಮ ವಂಶದ ಹಿರಿಯವರಿಂದಲೂ ಬಹಳ ಉಪಕಾರ ಪಡೆದ ದೇವಲೋಕ ಹಾ. ಬಹಳ ಉಪಕಾರವನ್ನು ಪಡೆದಿದೆ. ನೀವು ಮತ್ತೆ ಹೋಗುವಾಗ ನಿಮ್ಮ ಮಕ್ಕಳಿಗೂ ಹೇಳಿ ಹೋಗಿ. ಖಂಡಿತ. ಆದ್ರೆ ಬೇಕಾದ್ರೆ ಕೊನೆಗೆಲ್ಲಾದ್ರು ಕರೆಸಿಕೊಳ್ಳಿ. ಯಾಕೆ ಕಾರಣ ಉಂಟು. ಹಾ ದೇವಲೋಕಕ್ಕೂ ಗಜಪುರಕ್ಕೂ ಅವಿನಾಭಾವ ಸಂಬಂಧ ಎನ್ನುವುದು ಉಂಟು ಉಂಟು ಉಂಟು. ಯಾಕೆಂದ್ರೆ ಹಾ ಮಾನವರು ಕೊಡುವಂತಹ ಹವಿಸ್ಸಿನಿಂದ ತೃಪ್ತರಾದಂತಹ ದೇವತೆಗಳು ಹೌದು ಮಾನವರಿಗೆ ಬೇಕಾಗುವಂತಹ ಮಳೆ ಬೆಳೆ ಇತ್ಯಾದಿಗಳನ್ನು ಒದಗಿಸ್ತಾರೆ. ಹೌದು. ಆ ಬಗ್ಗೆ ನಮ್ಮ ಕುರಿತಾಗಿ ಸಣ್ಣ ಅಪವಾದವೂ ಉಂಟು. ಹೌದು ಅಕಾಲದಲ್ಲಿ ಮಳೆ ಸುರಿಸಿ ಬಿಡ್ತೇನೆ ಅಂತ ಒಂದು ಸಣ್ಣ ಅಪವಾದ ಉಂಟು. ಇರ್ಲಿ ಬಿಡಿ, ಅದು ಹೌದು. ಆಗ ಕೆಲವೊಮ್ಮೆ ಆಗಿ ಬಿಡ್ತದೆ ಅಲ್ವೋ. ಹಾಗೆಯೇ ಈ ಸಂಬಂಧ ಎನ್ನುವುದು ಹಾ ಅವಿರತವಾಗಿ ಅನಂತವಾಗಿ ಯಾವತ್ತು ಇರಬೇಕು ಎನ್ನುವುದು ನನ್ನ ಅಭಿಲಾಷೆ. ಹಾ ನಿಮ್ಮ ಸನ್ಮಾನಕ್ಕೆ ನಾನು ಹಾಗೂ ನಮ್ಮ ವಂಶ ಹಾ ಚಿರಋಣಿ. ಬೇಸರ ಮಾಡಬಾರ್ದು. ಈಗೆಲ್ಲ ಕೇಳೇ ಪಡಿಬೇಕು, ಇದನ್ನ ಬಿಟ್ರೆ ಹಾಗೆ ಕೊಡುವುದಿಲ್ಲ. ಜೋರಾದ ಚಪ್ಪಾಳೆ ಹೇಳಲೇಬೇಕಾಗ್ತದೆ. ಏನು ಮಾಡುವ ಹಾಗಿಲ್ಲ. ಬೇಸರ ಮಾಡಬೇಡಿ. ಆದ್ರೆ ಮತ್ತೆ ಇದೆಲ್ಲ ಇರ್ತದೆ ಇಲ್ಲಿ. ಸರಿ, ಇದು ನೀವು ಕೊಂಡೊಯ್ಯುವುದೇ ಇದನ್ನ ಕೊಡಿ ಅವ್ರ ಕೈಲಿ. ಮತ್ತೆ ಬಂದಂತ ತಾವು ಹಾಗೆ ಹೊರಟು ಹೋಗುವುದಲ್ಲ. ಮತ್ತೆ ಒಂದು 4-6 ದಿನ ಇಲ್ಲಿ ಉಳಿದು ಇಲ್ಲಿ ನೋಡಬೇಕಾದಂತಹ ವಸ್ತುಗಳು, ಸುವಸ್ತುಗಳು, ಸ್ಥಳಗಳು ಸಾಕಷ್ಟಿದ್ದಾವೆ. ಬರುವುದೇ ಬಹಳ ಅಪರೂಪ. ಬಂದಾಗ ಇದನ್ನೆಲ್ಲ ನೋಡಿ ಸಂತೋಷ ಪಟ್ಟು ಆ ನಂತರ ತೆರಳಬೇಕು ಅಂತ ನಮ್ಮ ಪ್ರಾರ್ಥನೆ. ಕ್ಷಮಿಸಬೇಕು. ಏನು ನೀವು ತಿಳಿದವರಿದ್ದೀರಿ. ಗುರುತರವಾದಂತಹ ಹೊಣೆಗಾರಿಕೆಯನ್ನು ನನ್ನ ಹೆಗಲ ಮೇಲುಂಟು. ಹೌದಪ್ಪ, ಭೂಪತಿನ ಹೌದು. ಪ್ರಜೆಗಳ ಕಷ್ಟವನ್ನ ಪರಿಪಾಲಿಸುವಂತಹ ಹೊಣೆಗಾರಿಕೆಯನ್ನು ಹೊತ್ತವನಿದ್ದೇನೆ. ನಿಮ್ಮ ಕರೆಯನ್ನ ಮನ್ನಿಸಿ ಇಲ್ಲಿಯವರೆಗೆ ಬಂದವ. ನನಗೆ ಉಳಿಯುವುದಕ್ಕೆ ಹೆಚ್ಚು ಸಮಯಾವಕಾಶ ಇಲ್ಲ. ಒಂದು 4-6 ದಿನ ಚೇಚೆ ಚೇಚೆ ಆಗ್ಲಿಕ್ಕಿಲ್ಲ. ಬೇಡ, 2. ನನ್ನ ಹೆಂಡತಿ ನನ್ನ ಬರವನ್ನು ಕಾಯ್ತಾ ಇದ್ದಾರೆ. ಇರ್ತಾರೆ ಹೆಂಡತಿ, ಪ್ರಜೆಗಳು ನನ್ನ ನಿರೀಕ್ಷೆಯಲ್ಲಿದ್ದಾರೆ. ಹೆಂಡತಿ ಇರ್ತಾರಪ್ಪ. ಎಲ್ಲ ಹೋಗ್ತಾರೆ, ಅವರು ಮನೇಲಿ ಇರ್ತಾರೆ. ಎಲ್ಲ ಇರ್ತಾರೆ. ಬಂದಿದ್ದೀರಿ ಸರಿ. ಈಗ ನಿಮ್ಮ ಹೆಂಡತಿ ವಿಚಾರ ನೀವ್ ಹೇಳ್ತೀರಿ. ನನ್ನ ಹೆಂಡತಿ ಕತೆ ಕೇಳಿದ್ರೆ ನೀವೇನ್ ಹೇಳ್ತೀರ? ಏನಾಯ್ತು? ನನ್ನ ಹೆಂಡತಿ ಬಿಟ್ಟು 6 ತಿಂಗಳು ಓಡಿ ಹೋದದ್ದೆಲ್ಲ ಉಂಟು. ನೀವು ರಕ್ಕಸರು ಬಂದಾಗ ಏನ್ ಮಾಡ್ಲಿ? ಅನಿವಾರ್ಯ ಅನಿವಾರ್ಯ. ಹಾಗಾಗಿ ಅದು ಬಿಡಿ, ಅವ್ರು ಇರ್ತಾರೆ, ಎಲ್ಲ ಹೋಗುದಿಲ್ಲ. ಬಹಳ ಒತ್ತಾಯಿಸ್ತಾ ಇದ್ದೀನಿ. 2 ದಿನ ಆದ್ರೂ ಇದ್ದು ಹೋಗ್ಬೇಕು. ಕೊನೆ ಪಕ್ಷ 1 ದಿವಸ ಉಳ್ಕೊಂಡು ಹೋಗಿ. ಒಂದೇ ದಿನ? ಒಂದೇ ದಿನ ಆಯ್ತು, ನಿಮ್ಮ ಅನುಕೂಲ. ನಾನು ಬಹಳ ಒತ್ತಾಯ, ನನಗೆ ಈ ಒತ್ತಾಯ ಮಾಡ್ಲಿಕ್ಕೂ ಬರುವುದಿಲ್ಲ. ಬೇರೆಯವ್ರು ಒತ್ತಾಯ ಮಾಡಿದ್ರು ಆಗುವುದಿಲ್ಲ. ಇಲ್ಲ, ಬನ್ನಿ. 1 ದಿವಸ ಆದ್ಮೇಲೆ ನನ್ನನ್ನು ಕಾಮಧೇನು ಹಾಲು ಕಲ್ಪುರ ಬೇಕಷ್ಟು ನೋಡ್ಬೋದು. ಬನ್ನಿ.